ನಮಸ್ಕಾರ ಸ್ನೇಹಿತರ ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ ಕೆಸಿಇಟಿ ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆ ಏನಂದ್ರೆ, ಈಗ ನಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ? ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿದೀವಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಈ ಒಂದು ನಿಮ್ಮ ಪ್ರಶ್ನೆಗಾದ್ರೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡ್ಬೇಡಿ. ಸ್ನೇಹಿತರ, ನಮ್ಮ ಒಂದು ಚಾನಲ್ ನೇಮ್ ಅನ್ನ ಚೇಂಜ್ ಮಾಡಿದೀನಿ, ಪ್ರತಿ ವಿಡಿಯೋಸ್ ಅಲ್ಲಿ ಹೇಳ್ತಿದ್ದೀನಿ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ ಅಂತ. ಮಹಿ ಅಪ್ಡೇಟ್ಸ್ ಪ್ಲಸ್ ಇರುವಂತಹ ಚಾನಲ್ ಅನ್ನ ಮಹಿ ಮಾಸ್ಟರ್ಸ್ ಅಂತ ಚೇಂಜ್ ಮಾಡಿದೀವಿ. ಇನ್ಮೇಲಿಂದ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ಮಹಿ ಮಾಸ್ಟರ್ಸ್ ಅಂತ ಸರ್ಚ್ ಮಾಡಿ ನಮ್ಮ ಒಂದು ಚಾನಲ್ ಆದ್ರೆ ಬರುತ್ತೆ ನೋಡಿ. ಈಗ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಎಷ್ಟು ಇಂಪಾರ್ಟೆಂಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ನಿಮ್ಗೆ ಕೊಡ್ತಾರೆ. ಈಗ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲೆಲ್ಲ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಕೊಡಲ್ಲ. ಕೇವಲ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಕೊಡ್ತಾರೆ. ಸ್ನೇಹಿತರೆ, ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ವಿದ್ಯಾರ್ಥಿಗಳಿಗೆ ಯಾಕೆ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾಕೆ ಕೊಡ್ತಾರೆ ಅಂದ್ರೆ, ಈಗ ನೀವು ಕೆಸಿಇಟಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆಲ್ಲ ನೀವು ಹೊಸಬ್ರು, ಕೆಲವರಿಗೆ ಆಪ್ಷನ್ ಎಂಟ್ರಿ ಮಾಡೋದು ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ಕೆಲವರು ಆಪ್ಷನ್ ಎಂಟ್ರಿ ಮಾಡುವಾಗ ಸಾಕಷ್ಟು ಮಿಸ್ಟೇಕ್ಸ್ ಮಾಡಿರ್ತಾರೆ. ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಏನೋ ಒಂದು ಸಮಸ್ಯೆ ಮಾಡ್ಕೊಂಡಿರ್ತೀರ ವಿದ್ಯಾರ್ಥಿಗಳು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರ್ತೀರ. ಕೆಲವರು ವಿದ್ಯಾರ್ಥಿಗಳು ಮಾಡಿರಲ್ಲ, ಏನ್ ಸಮಸ್ಯೆ ಆಗಿರಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳು ಏನೋ ಒಂದು ತಪ್ಪು ಮಾಡಿರ್ತೀರ. ಅದರಿಂದ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಬಂದ್ರೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ನೀವು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿದೀರಾ ಇಲ್ಲ ಅಂತ. ನಿಮ್ಮ ರ್ಯಾಂಕ್ಗೆ ಈಗ ನೀವು ಕಟ್ ಆಫ್ ನೋಡಿರ್ತೀರಾ, ನಿಮ್ಮ ರ್ಯಾಂಕ್ಗೆ ನಿಮ್ಗೆ ಇಂಥ ಕಾಲೇಜಲ್ಲಿ ಸೀಟ್ ಸಿಗ್ಬೇಕಿತ್ತು, ಸಿಗ್ತಿಲ್ಲ ಅನ್ನೋದಾದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೋ ತಪ್ಪು ಮಾಡಿದೀರಾ. ನಿಮ್ ಕಾಲೇಜಲ್ಲಿ ಒಳ್ಳೆ ರ್ಯಾಂಕ್ ಇದೆ, ಕಾಲೇಜಲ್ಲಿ ನಿಮ್ಗೆ ಸೀಟೇ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ. ಅದರಿಂದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮ್ಗೆ ಒಂಥರ ಡಮ್ಮಿ ರಿಸಲ್ಟ್, ಒಂಥರ ಟ್ರಯಲ್ ತರ ನಿಮ್ಗೆ ಏನಕ್ಕೆ ಕೊಡ್ತಾರ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ವಿದ್ಯಾರ್ಥಿಗಳಿಗೆ ಮತ್ತೆ ನೀವೇನಾದ್ರು ತಪ್ಪು ಮಾಡಿದ್ರೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ ಮತ್ತೆ 3 ದಿನ ಟೈಮ್ ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ದಿನದಿಂದ ಹಿಡಿದು ಮತ್ತೆ 3 ದಿನ ಆದ್ರೆ ನಿಮ್ಗೆ ಟೈಮ್ ಇರುತ್ತೆ. ನೀವಾಗ ಏನ್ ಮಾಡಬಹುದಾಗಿರುತ್ತೆ ಅಂದ್ರೆ, ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆದ್ರೆ ಮಾಡಬಹುದಾಗಿರುತ್ತೆ. ಈಗ ಏನ್ ಆಪ್ಷನ್ ಫಸ್ಟ್ ಈಗ ಏನ್ ಆಪ್ಷನ್ ಎಂಟ್ರಿ ಈಗಾಗಲೇ ಮಾಡಿದೀರಾ, ಇದ್ರಲ್ಲಿ ಏನ್ ಮಿಸ್ಟೇಕ್ಸ್ ಮಾಡಿರ್ತೀರಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಬಂದ್ಬಿಡುತ್ತೆ, ಯಾಕೆ ನಮ್ಗೆ ಸೀಟ್ ಸಿಕ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಅವಾಗ ನೀವು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು, ಮಾಡಿಫೈ ಮಾಡಬಹುದು, ರಿಅರೇಂಜ್ ಮಾಡ್ಕೋಬಹುದು, ಯಾವ ರೀತಿ ಏನ್ ಬೇಕೋ ಅದ್ ಮಾಡ್ಕೋಬಹುದು. ನೀವು ಚಾನ್ಸಸ್ ಇರುತ್ತೆ ನಿಮ್ಗೆ ವಿದ್ಯಾರ್ಥಿಗಳಿಗೆ. ಮತ್ತೆ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಹಾಗಾದ್ರೆ, ಇವೆಲ್ಲ ನಮಗೂ ಗೊತ್ತಿದೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳೋದಾದ್ರೆ, ಸ್ನೇಹಿತರೆ, ನಿಮಗೆ ಈಗ 3ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 3 ದಿನ ಟೈಮ್ ಕೊಟ್ಟಿದ್ದಾರೆ, ಓಕೆನಾ. ಇನ್ನು ಮುಂದೆ ಕೂಡ ಎಕ್ಸ್ಟೆಂಡ್ ಮಾಡಬಹುದು, ಹೇಳಕ್ಕಾಗಲ್ಲ. ಈಗಿರುವಂತಹ ಡೇಟ್ ಪ್ರಕಾರ ಹೇಳ್ತೀನಿ, ನಿಮ್ಗೆ 3ನೇ ತಾರೀಕುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ, ಓಕೆನಾ. 3ನೇ ತಾರೀಕಿಂದ ಇನ್ನೊಂದು 3 ದಿನ ಅಂದ್ಕೊಂಡ್ರು ಅವತ್ತಿಂದ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಮತ್ತೆ 3 ದಿನ ಟೈಮ್ ಕೊಡ್ತಾರೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ದಿನದಿಂದ ಹಿಡಿದು, ಓಕೆನಾ. ಒಂದು 6ನೇ ತಾರೀಕು ಇಲ್ಲ ಮೋಸ್ಟ್ ಪ್ರಾಬಬಲಿ 7ನೇ ತಾರೀಕು ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬರ್ಬೋದು, ಓಕೆನಾ. 7ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ, ಓಕೆನಾ. ಕೆಇ ಅವರು ಅವರೇ ಸ್ಕೆಡ್ಯೂಲ್ ಕೊಟ್ರು 1 ದಿನ 2 ದಿನ ಲೇಟ್ ಮಾಡೇ ಮಾಡ್ತಾರೆ, ಓಕೆ, ಇಟ್ಸ್ ಓಕೆ, ಏನ್ ಮಾಡಕ್ಕಾಗಲ್ಲ. ಆದ್ರೆ ಈಗಿರುವಂತಹ ದಿನಾಂಕ ಪ್ರಕಾರ ಆಪ್ಷನ್ ಎಂಟ್ರಿ ನಿಮ್ಗೆ 3ನೇ ತಾರೀಕುವರೆಗೂ ಮಾಡಕ್ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು, ಆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಡೇಟ್ ಕೂಡ 3 ದಿನ ಎಕ್ಸ್ಟೆಂಡ್ ಆಗುತ್ತೆ, ಓಕೆನಾ. ಆ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ತುಂಬಾನೇ ಮುಖ್ಯ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ನೀವು ಕಾಲೇಜಸ್ ಎಷ್ಟು ಬೇಕೋ ಅಷ್ಟು ಆಡ್ ಮಾಡ್ಕೊಳಕ್ ಚಾನ್ಸ್ ಇರುತ್ತೆ. ಅವಾಗ ಲಾಸ್ಟ್ ನಿಮ್ಗೆ ಆಡ್ ಮಾಡ್ಕೊಳಕ್ ಚಾನ್ಸ್ ರಿಸಲ್ಟ್ ಬಂದ್ಮೇಲೆ 3 ದಿನ ಏನ್ ಟೈಮ್ ಇರುತ್ತೆ ಅಲ್ಲಿ ಆಡ್ ಮಾಡ್ಕೋಬಹುದು ಕಾಲೇಜಸ್ ಎಲ್ಲ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಆಡ್ ಮಾಡಕ್ ಆಗಲ್ಲ, ಬೇಕಾದ್ರೆ ಡಿಲೀಟ್ ಮಾಡ್ಕೋಬಹುದು, ರಿಅರೇಂಜ್ ಮಾಡ್ಕೋಬಹುದು. ಆದ್ರೆ ನೀವು ಆಡ್ ಮಾಡಕ್ ಆಗಲ್ಲ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ. ನಿಮ್ಗೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಯಾವುದೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಇರಲ್ಲ, ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಇರುತ್ತೆ. ತುಂಬಾನೇ ಕ್ರೂಷಿಯಲ್ ಫಸ್ಟ್ ರೌಂಡ್, ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ ವಿದ್ಯಾರ್ಥಿಗಳಿಗೆ. ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಏನ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ ಆ ಕಾಲೇಜನ್ನ ಓಲ್ಡ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ಬೋದು, ನೀವು ಫ್ರೀಯಾಗಿ ಓಲ್ಡ್ ಅಲ್ಲಿ ಇಟ್ಕೋಬಹುದು, ಯಾವುದೇ ಫೀಸ್ ಪೇ ಮಾಡಂಗಿಲ್ಲ. ಅದೇ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಸಿಕ್ಕಿರುವಂತಹ ಸೀಟ್ ಅನ್ನ ಓಲ್ಡ್ ಅಲ್ಲಿ ಇಟ್ಕೊಂಡು ಥರ್ಡ್ ರೌಂಡ್ ಗೆ ಫ್ರೀ ಆಗಿ ಹೋಗಕ್ಕಾಗಲ್ಲ, ಫೀಸ್ ಪೇ ಮಾಡಿಬಿಟ್ಟು ಓಲ್ಡ್ ಅಲ್ಲಿ ಇಟ್ಕೋಬಹುದು ನೀವು ಥರ್ಡ್ ರೌಂಡ್ ಹೋಗ್ಬೇಕಂದ್ರೆ, ಓಕೆನಾ. ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಕ್ಕಿರುತ್ತೆ ಅದನ್ನ ಓಲ್ಡ್ ಅಲ್ಲಿ ಇಡಕ್ಕೆ ಫೀಸ್ ಪೇ ಮಾಡಬೇಕಾಗುತ್ತೆ. ಆ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅಷ್ಟು ಫೀಸ್ ಪೇ ಮಾಡಿಬಿಟ್ಟು ಥರ್ಡ್ ರೌಂಡ್ ಹೋಗ್ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ರೌಂಡ್ ತುಂಬಾನೇ ಇಂಪಾರ್ಟೆಂಟ್, ತುಂಬಾನೇ ಈಸಿ. ಓಲ್ಡ್ ಅಲ್ಲಿ ಇಡಕ್ಕೂ ದುಡ್ಡಿಲ್ಲ, ಏನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನೀವು ಕಾಲೇಜನ್ನು ಓಲ್ಡ್ ಅಲ್ಲಿ ಇಡಕ್. ಫಸ್ಟ್ ರೌಂಡ್ ಅಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಇದೆ, ಈ ರೀತಿಯ ಬೆನಿಫಿಟ್ಸ್ ಎಲ್ಲ ಫಸ್ಟ್ ರೌಂಡ್ ಅಲ್ಲೇ ತುಂಬಾ ಇರುವಂತದ್ದು. ಆದ್ರೆ ಕಾಲೇಜಸ್ ಒಳ್ಳೆ ಕಾಲೇಜಸ್ ಸಿಗುವಂತದ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು
ವಿದ್ಯಾರ್ಥಿಗಳಿಗೆ ಅದೇ ರೀತಿ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಅಷ್ಟೊಂದು ಟಾಪ್ ಕಾಲೇಜ್ ಸಿಗಲ್ಲ, ಆದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ ಥರ್ಡ್ ರೌಂಡ್ ಅದ್ರಲ್ಲಿ ಒಳ್ಳೆ ಕಾಲೇಜ್ ಸಿಗ್ತಿರುತ್ತೆ ವಿದ್ಯಾರ್ಥಿಗಳಿಗೆ. ಓಕೆನಾ, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡೋಣ. ಈ ವಿಡಿಯೋ ಈಗಲೇ ಲಂತಿ ಆಯ್ತು ಅನ್ಕೊಳ್ತೀನಿ. ಇದು ಸ್ನೇಹಿತರೆ ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.